ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನದ ಹಿನ್ನೆಲೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ದೇವೇಗೌಡರು ಮತ್ತು ಚೆನ್ನಮ್ಮ ಅವರದ್ದು ಬಹಳ ದೀರ್ಘಕಾಲದ ಅತ್ಯಂತ ಅನ್ಯೋನ್ಯ ಸಂಬಂಧ. ಪತಿ ಪತ್ನಿ ಇಷ್ಟು ದಶಕಗಳ ಇಷ್ಟು ಚೆನ್ನಾಗಿ ಒಟ್ಟಿಗೆ ಇದ್ದಿದ್ದು ನಾನು ನೋಡಿದ್ದು ಅಪರೂಪ ಎಂದಿದ್ದಾರೆ. ಇನ್ನು ದೇವೇಗೌಡರಿಗೆ ಭುಜಕ್ಕೆ ಭುಜ ಕೊಟ್ಟು ಅವರ ಜೀವನದಲ್ಲಿ ಎಷ್ಟೋ ಕಷ್ಟ ಸುಖಗಳು ಬಂದರೂ ಕೂಡ ಅಂಜದೆ ಅಳುಕದೆ ಅವರಿಗೆ ಶಕ್ತಿ ತುಂಬಿದ ಸದ್ಗುಣಿಯಾಗಿದ್ರು. ದೇವೇಗೌಡರು ಈ ವಯಸ್ಸಿನಲ್ಲಿ ನೋವು ತಡೆದುಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ತಾಯಿ ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಸಂತಾಪ ಸೂಚಿಸಿದ್ದಾರೆ. ದೇವೇಗೌಡರದು ಮತ್ತು ಚೆನ್ನಮ್ಮನವ್ರದ್ದು ನಾನು ತಿಳಿದ ಮಟ್ಟಿಗೆ ಬಹಳ ದೀರ್ಘಕಾಲದ ಅತ್ಯಂತ ಅನ್ಯೋನ್ಯವಾದ ಸಂಬಂಧ. ಪತಿ ಪತ್ನಿ ಇಷ್ಟು ದಶಕಗಳ ಇಷ್ಟು ಚೆನ್ನಾಗಿ ಒಂದಾಗಿದ್ದು ನಾನು ನೋಡೋದು ಭಾಳ ಅಪರೂಪ. ಅದರಲ್ಲೂ ವಿಶೇಷವಾಗಿ ಚೆನ್ನಮ್ಮನವರು ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನಲ್ಲಿ ದೇವೇಗೌಡರಿದ್ದರೆ ಮಧ್ಯಾಹ್ನ ಅವ್ರ ಜೊತೆ ಊಟಕ್ಕೆ ಜಾಯ್ನ್ ಆಗೋದು, ಅವರ ಎಲ್ಲ ಸ್ಥಿತಿಗತಿಗಳನ್ನ ನೋಡ್ಕೊಳ್ಳೋದು ಮಾಡ್ಕೊಂಡು ಈ ವಯಸ್ಸಲ್ಲೂ ಕೂಡ ದೇವೇಗೌಡರ ಜೊತೆ ಜೀವನ ಮಾಡ್ತಿದ್ರು. ಅಂಥ ಚೆನ್ನಮ್ಮನವ್ರು ಇವತ್ತು ದೂರ ಆಗಿರೋದು ನಿಜವಾಗ್ಲೂ ದುಃಖದ ಸಂಗತಿ. ಅವರು ಅನೇಕ ಗೃಹಿಣಿಯರಿಗೆ ಆದರ್ಶವಾದ ಗೃಹಿಣಿ. ದೇವೇಗೌಡರಿಗೆ ಭುಜ ಕೊಟ್ಟು ಅವರ ಇಡೀ ರಾಜಕೀಯ ಜೀವನದಲ್ಲಿ ಎಂತೆಂಥ ಕಷ್ಟ ಇದು ಬಂದರೂ ಕೂಡ ಎಳಕದೆ ಅಂಜದೆ ನಿಂತ್ಕೊಳ್ಳುವಂಥ ಶಕ್ತಿ ತುಂಬಿದಂಥ ಸದ್ಗುಣಿ ಇವತ್ತಿಲ್ಲ ಆಗಿರೋದು ನನಗೆ ನಿಜವಾಗ್ಲೂ ನೋವು ಮಾಡುತ್ತೆ. ಮಾನ್ಯ ದೇವೇಗೌಡರ ವಯಸ್ಸಲ್ಲಿ ಇದನ್ನು ತಡ್ಕೊಳ್ಳೋದು ಭಾಳ